ಯುದ್ಧ ಶುರುವಾಗಿದ್ದು ಫೆಬ್ರವರಿ 28ನೇ ತಾರೀಕು. ಅಲ್ಲಿಯ ತನಕ ಬೆಲೆ, ಆಯಿಲ್ನ ಬೆಲೆ, ಕ್ರೂಡ್ ಆಯಿಲ್ನ ಬೆಲೆ $73 ಪರ್ ಬ್ಯಾರೆಲ್ ಇತ್ತು. ಒಂದು ಬ್ಯಾರೆಲ್ಗೆ $73. ಯುದ್ಧ ಶುರುವಾದ ನಂತರ ನಿಧಾನಗತಿಯಲ್ಲಿ ಏರಿಕೆ ಕಾಣ್ತಾ $119 ತನಕ ತಲುಪಿತ್ತು. G7 ರಾಷ್ಟ್ರಗಳು ತಮ್ಮ ಆಯಿಲ್ ರಿಸರ್ವ್ ಅನ್ನು ನಾವು ಬಿಡುಗಡೆ ಮಾಡ್ತೀವಿ ಮಾರ್ಕೆಟ್ಗೆ ಅಂತ ಹೇಳಿದಾಗ $85ಗೆ ಕುಸಿತು. ಆ ನಂತರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವತ್ತಿಗೆ $104 ಆಗಿದೆ. $73 ಪರ್ ಬ್ಯಾರಲ್ ಇದ್ದದ್ದು $104ಗಳಿಗೆ ಬಂದಿದೆ. ಮಾರ್ಚ್ 9ಕ್ಕೆ $119 ಏರಿತ್ತು. ಮಾರ್ಚ್ 9ಕ್ಕೆ $119. ಮಾರ್ಚ್ 9ಕ್ಕೆ ಘೋಷಣೆ ಮಾಡಿದ್ವು G7 ರಾಷ್ಟ್ರಗಳು, ನಮ್ಮ ಹತ್ರ ರಿಸರ್ವ್ ಇರುವ ಸ್ಟಾಕ್ ಅನ್ನು ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತೀವಿ ಅಂತ. ಸಡನ್ ಆಗಿ $85ಗೆ ಬಿತ್ತು ರೇಟ್. ಮಾರ್ಚ್ 11ಕ್ಕೆ $90 ಆಯಿತು. 12ನೇ ತಾರೀಕು ಸ್ವಲ್ಪ ಸ್ಟೆಬಲೈಸ್ ಆದಂಗೆ ಕಾಣಿಸಿದ್ದು, 13ನೇ ತಾರೀಕಿಗೆ $99 ಆಯಿತು. ಇವತ್ತು $104. ಇನ್ನೊಂದು ಕಡೆ ಶೇರ್ ಮಾರ್ಕೆಟ್ ಕೊರೋನಾ ನಂತರದ ಅತ್ಯಂತ ಸಂಕಷ್ಟಮಯ ಸ್ಥಿತಿಯನ್ನು ಎದುರಿಸ್ತಾ ಇದೆ. ಯುದ್ಧ ಶುರುವಾದಾಗಿನಿಂದ ಇಲ್ಲಿಯ ತನಕ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವವರಿಗೆ 33 ಲಕ್ಷ ಕೋಟಿ ನಷ್ಟ ಆಗಿದೆ. $33 ಲಕ್ಷ ಕೋಟಿ ನಷ್ಟ. ಕೊರೋನಾ ನಂತರದ ಅತಿ ದೊಡ್ಡ ಸಂಕಷ್ಟ ಇದೆ. ಫೆಬ್ರವರಿ 27ಕ್ಕೆ 82,181 ಇತ್ತು. ಯುದ್ಧ ಶುರುವಾಗುವ ಹಿಂದಿನ ದಿನ ಇದು. ಮಾರ್ಚ್ 2 80,000. ಮಾರ್ಚ್ 11ರ ವೇಳೆಗೆ 78,000ಕ್ಕೆ ಬಂತು. ಕೆಳಗಿಳಿತಾ ಇಳಿತಾ ನೆನ್ನೆಗೆ 74,551ಕ್ಕೆ ಬಂದಿದೆ. 14 ದಿನಗಳಲ್ಲಿ 7,630 ಪಾಯಿಂಟ್ ಬಿದ್ದಿದೆ. 9.2% ಕುಸಿತ. 9.2% ಕುಸಿತಕ್ಕೆ ಒಟ್ಟು ನಷ್ಟ 33 ಲಕ್ಷ ಕೋಟಿ. ಇದು ಸೆನ್ಸೆಕ್ಸ್ ಆಯಿತು. ನಿಫ್ಟಿ ಕೂಡ ಅಷ್ಟೇ. ಫೆಬ್ರವರಿ 27ಕ್ಕೆ 25,491ರಲ್ಲಿತ್ತು. ನೋಡಿ ಯಾವ ರೀತಿ ಕೆಳಗಿಳಿತಾ ಇಳಿತಾ 23,151ಕ್ಕೆ ಬಂದಿದೆ. ಹದಿನಾಲ್ಕು ದಿನಗಳಲ್ಲಿ 2,340 ಅಂಕಗಳ ಕುಸಿತ. ಹಾರ್ಮುಜ್ ಜಲಸಂಧಿ ಬಂದಾಗಿರುವುದರಿಂದ
ಪ್ರಪಂಚದಾದ್ಯಂತ LPG ಮತ್ತು ಪೆಟ್ರೋಲ್ ಡೀಸೆಲ್ನ ಅಭಾವ ಆಗಿದೆ. ಇದು ವ್ಯವಹಾರದ ಮೇಲೆ ನೇರ ಪ್ರಭಾವ ಬೀರುತ್ತೆ. ಬಿಸ್ನೆಸ್ ಬಿದ್ದರೆ ಶೇರ್ ಮಾರ್ಕೆಟ್ ಬೀಳುತ್ತೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡರ ಕುಸಿತದ ವಿವರಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಮತ್ತೊಮ್ಮೆ HS ಪ್ರಭಾಕರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಭಾಕರ್ ಸರ್, ಈ ಕುಸಿತ ಇನ್ನಷ್ಟು ದಿನ ಮುಂದುವರಿಯುತ್ತೆ ಅಂತ ಅನ್ಸುತ್ತೆ. ಅದಾದ್ಮೇಲೆ ಸಡನ್ ರೇಸ್ ಆದರೂ ಆಗಬಹುದು, ಯುದ್ಧ ನಿಲ್ಲಿತು ಅಂತ ಕನ್ಫರ್ಮ್ ಆದಾಗ. ಪ್ರಭಾಕರ್ ಸರ್. ಮುಖ್ಯವಾಗಿ ಹೇಳಬೇಕು ಅಂದರೆ ಈ ನೀವು ಹೇಳಿದ ಎರಡರಲ್ಲಿ ಒಂದು ಮಾತ್ರ ನನಗೆ ಪಾರ್ಷಿಯಲಿ ಇಂಟ್ರೆಸ್ಟೆಡ್ ಅಷ್ಟೇ. ಕರೆನ್ಸಿ ವೇರಿಯೇಷನ್ಸು, ಫ್ಲಕ್ಚುಯೇಷನ್ಸು, ಇದು ಕರೆನ್ಸಿ ಬಗ್ಗೆ. ಎರಡನೇ ಸೆನ್ಸೆಕ್ಸು ಇದೆಲ್ಲ ನನ್ನ ಕ್ಷೇತ್ರ ಅಲ್ಲ. ಆದರೆ ನಾನು ಇದನ್ನು ಯಾವ ರೀತಿ ತಗೊಳ್ತೀನಿ ಅಂದರೆ, ಇದು ಒಂದು ರಿಯಾಕ್ಷನ್ ಅಷ್ಟೇನೆ. ಅದು ಸೆನ್ಸೆಕ್ಸ್ ಏನು ಸೆನ್ಸಿಟಿವ್ ಇಂಡೆಕ್ಸ್, ಕರೆಕ್ಟ್. ಅದು ಒಂದು ರಿಯಾಕ್ಷನ್. ಇಮೋಷನ್ಸ್ ಯಾವುದೇ ಒಂದು ಘಟನೆ ನಡೀಲಿ, ಹೌದು, ಈಗ ತೀರಾ ಬಿದ್ದ್ಬಿಟ್ಟಿದೆ. ಈಗ ಕರೆನ್ಸಿ ಯಾಕೆ ನಿಮಗೆ ಒಂದು ಪೀಕು 119 ಟಚ್ ಆಗಿ 83ಕ್ಕೆ ಬಂದು ಮತ್ತೆ 91, 93, 91, 93 ಈ ದಿನ ಬಂದು 101.03 ನಿಂತಿದೆ ಅಂದರೆ, ಇದು ನಿಮ್ಮದು ಈ ಸ್ಟಾಕ್ ಎಕ್ಸ್ಚೇಂಜ್ ಏನು ಹೇಳಿದ್ರಿ, ಅದು ಕೇವಲ ನಮ್ಮ ದೇಶದ ಒಳಗಿನ ನಮ್ಮ ಜನರುಗಳು ಇನ್ವೆಸ್ಟ್ ಮಾಡೋದು ಒಂದು ದೊಡ್ಡ ಇದು. ಇಲ್ಲಿ ನಮ್ಮ ಗ್ರೋತ್ ರೇಟು, ಪ್ರಾಸ್ಪೆಕ್ಟ್ಸ್ ಏನಿದೆ ಅಂತ ಒಂದು ಹೈಪಾಥಿಸೈಸ್ ಮಾಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಿ ಫಾರಿನ್ ಕಂಪನೀಸ್ ಇಂಡಿಯಾದಲ್ಲಿರೋರು ಅವರು ಇನ್ವೆಸ್ಟ್ ಮಾಡೋದು ಒಂದು. ಈಗ ಕಳೆದ 4-6 ದಿನದಿಂದ ಶೇರು ಮಾರ್ಕೆಟ್ ಬಿದ್ದಿರೋ ಕಾರಣ ಕೇವಲ ನಮ್ಮ ಡೊಮೆಸ್ಟಿಕ್ ಹೂಡಿಕೆದಾರರು ಹೊರಗಡೆ ಬಂದ್ಬಿಟ್ಟಿದ್ದಾರೆ ಅಂತಲ್ಲ, ವಿದೇಶಿ ಕಂಪನಿಗಳು ಇಲ್ಲಿಂದ ಡಂಪ್ ಮಾಡಿ ಬಂದಂತ ಪೂರ ಗಳಿಕೆ ಏನಿದೆ ಅದು ಅವ್ರು ಯಾವುದೋ ಒಂದು ಕಡಿಮೆ ಇದ್ದಾಗ ತಗೊಂಡಿರ್ತಾರೆ. ಹೌದು, ಇದರಲ್ಲೂ ಆಲ್ರೆಡಿ ಲಾಭ ಮಾಡಿ ಇದನ್ನು ತಗೊಂಡೋಗು ಬೇರೆ ಮಾರ್ಕೆಟ್ಗಳು ಎಲ್ಲಿ ಪ್ರಾಸ್ಪೆಕ್ಟ್ಸ್ ಇದೆ ಅಂತ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ, ಫ್ಲೈಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಹಾಗಾಗಿ ಇದು ಒಂದು ಅವರ ತಂತ್ರ ಅಷ್ಟೇ, ಇದು ಅವರ ತಂತ್ರ. ಆಗಾಗ್ಗೆ ಪ್ರಯೋಗ ಮಾಡ್ತಾ ಇರ್ತಾರೆ. ಇದು ಎಲ್ಲ ದೇಶದಲ್ಲೂ ನಡೆಯುವಂಥದ್ದು. ಇದಕ್ಕೆ ಕರೆನ್ಸಿ ಟ್ರೇಡಿಂಗ್ ಅಂತಾನೆ ಹೇಳ್ತಾರೆ. ಏಕೆಂದ್ರೆ ನೀವು ಇಲ್ಲಿ ಮಾಡಿರೋ ಹೂಡಿಕೆ ನಿಮಗೆ ಬಂದಂತಹ ಗಳಿಕೆಯಿಂದ ಇಲ್ಲಿ ಹೂಡಿಕೆ ಮಾಡಿರ್ತೀರಾ, ಬೇಕಾದಾಗ ಎತ್ಕೊಳ್ತೀರಾ, ಇನ್ನೊಂದ್ ಕಡೆ ತಗೊಂಡೋಗ್ತೀರಾ. ಇನ್ನೊಂದ್ ಕಡೆ ತಗೊಂಡೋವಾಗ ಅಲ್ಲಿಯ ಪ್ರಾಸ್ಪೆಕ್ಟ್ಸ್ ಜಾಸ್ತಿ ಇರಬೇಕು. ಇಲ್ಲಿವರೆಗೂ ಇಂಡಿಯಾದಲ್ಲಿ ಅತಿ ಹೆಚ್ಚಾದಂತ ಒಂದು ಅಪೇಕ್ಷೆ ಇತ್ತು, ತಂದ್ರು ಹಾಕಿದ್ರು, ಮಾಡ್ಕೊಂಡ್ರು, ಹೋಗ್ತಾ ಇದ್ದಾರೆ, ಸ್ವಲ್ಪ ಕಳ್ಕೊಂಡ್ರು, ನಿಶ್ಚಿಂತೆ ಆದ್ರೂ. ಹಾಗಾಗಿ ಇಲ್ಲಿ ಸೂಚ್ಯಂಕ, ಈ ಅಂಕ ಬರೀ ಸೂಚಿಸುತ್ತಷ್ಟೇ. ಇದು ಬಿದ್ದಿರೋದು ಈ ರೀತಿಯ ಕಾರಣಗಳಿಗೆ ಡಬಲ್ ಎಡ್ಜ್ ಅದು. ಯಾಕೆಂದ್ರೆ ಡೊಮೆಸ್ಟಿಕ್ ಮೇಜರ್ ಇನ್ವೆಸ್ಟರ್ಸು ಒಂದು ರೀತಿ, ಅವರಿಗೆ ಇನ್ವೆಸ್ಟ್ಮೆಂಟ್ ಅಡ್ವೈಸಿಂಗೇನೆ ಒಂದು ದೊಡ್ಡ ಬಿಸ್ನೆಸ್. ವಿದೇಶಿ ಹೂಡಿಕೆದಾರರು ಯಾರಿದ್ದಾರೆ ಅವರು ತೆಕ್ಕೊಂಡು ಹೋಗಿದ್ದಾರೆ ಹೆಚ್ಚಾಗಿ. ಅದರಿಂದ ಎರಡೂ ರೀತಿಯಲ್ಲಿ ಬಿದ್ದಿದೆ. ಒಂದು. ಎರಡನೇದು, ಈಗ ಸೆನ್ಸೆಕ್ಸ್ ಬಿದ್ದಾಗೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರಾಸ್ಪೆಕ್ಟ್ಸ್ ಇಮಿಡಿಯೇಟ್ ಫ್ಯೂಚರ್ನಲ್ಲಿ ಕಳೆದು ಹೋದಾಗೆ ಏನ್ ಮಾಡ್ತಾರೆ, ಗೋಲ್ಡ್ ಮೇಲೆ ಹಾಕ್ತಾರೆ. ಅದೇ ಮಾಡ್ತಾ ಇದ್ದಾರೆ, ಗೋಲ್ಡ್ ಅನ್ನು ಏರಿಸ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ಲಿ ಗೋಲ್ಡ್ ಕೂಡ ಬೀಳ್ತಾ ಇದೆ. ವೋಲಟಾಲಿಟಿ ಮತ್ತೆ ಹೌದು, ಯಾಕೆಂದ್ರೆ ಯಾರು ಮಾಡ್ತಾರೆ, ಗಲ್ಫ್ ರಾಷ್ಟ್ರದ ಗೋಲ್ಡ್ ಮೇಲೇನೆ ನಂಬಿಕೆ ಇಟ್ಕೊಂಡು ಕಡಿಮೆ ದುಡ್ಡಿಗೆ ಬರುತ್ತೆ ಅಂತ ಮಾಡಿದ್ರು ಇಲ್ಲಿ ಇನ್ವೆಸ್ಟ್ಮೆಂಟ್. ಈಗ ಗಲ್ಫ್ ರಾಷ್ಟ್ರಗಳ ನಾಳೆನೆ ಭವಿಷ್ಯ ಕ್ವಶನ್ ಮಾರ್ಕ್ ಇರುವಾಗ ಎಂತ ಆಶಾವಾದಿಗಳಾಗಿ ಹೋಗಿ ಎಲ್ಲ ಕಡೆನೂ ಇವತ್ತು ಹೂಡಿಕೆದಾರರು ಇದ್ದಾರೆ, ಕಡಿಮೆ ಇದೆ. ಇದೆಲ್ಲ ಅವರು ಕೂಡ ರೆಸ್ಟ್ ತಗೊಳ್ತಾರೆ. ಇದು ಒಂದು ರೀತಿಯಲ್ಲಿ ರೆಸ್ಟಿಂಗ್ ಟೈಮ್ ಅಂತ ಹೇಳ್ಬೋದು. ಗ್ಲೋಬಲ್ ಎಕನಾಮಿ ಇವತ್ತಿನ ದಿವಸ ಸ್ವಲ್ಪ ರೆಸ್ಟ್ ಅವರ್ ನಲ್ಲಿದೆ. ಆ ರೆಸ್ಟ್ ಹೌಸ್ಗೆ ರಶ್ ಅವರ್ ಆಗಿದೆ ಈಗ. ಹಾಗಾಗಿ ನಾನು ತಗೊಳ್ತೀನಿ ಈ ವಿಷಯನ. ಆದ್ರೆ ಯುದ್ಧ ತಕ್ಷಣದಲ್ಲಿ ನಿಲ್ಬೇಕು. ಅದಕ್ಕೆ ಬೇಕಾದಂತ ಕಾರ್ಯ
ಸೂಚಿಯನ್ನು ತಯಾರಿ ನಡೆಸ್ತಾ ಇದ್ದಾರೆ, ಡ್ರಾಫ್ಟ್ ರೂಪದಲ್ಲಿದೆ, ಬೇಗ ಬೇಗ ಬರುತ್ತೆ. ಈಗ ಮೂರೂ ದೇಶಗಳು ಸುಸ್ತಾಗಿದೆ, ಇರಾನು, ಇಸ್ರೇಲು, ಅಮೆರಿಕ. ಇಸ್ರೇಲ್ ಸ್ವಲ್ಪ ಬಿಸ್ನೆಸ್ ಮಾಡ್ಕೊಳ್ತಾರೆ ನೋಡಿ. ಅಮೆರಿಕನ್ ಎಕಾನಮಿನಲ್ಲಿ, ಅಮೆರಿಕನ್ ಡಿಫೆನ್ಸ್ ಇಂಡಸ್ಟ್ರಿನಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಇರೋದೇ ಇಸ್ರೇಲಿಗಳದ್ದು. ಹಾಗಾಗಿ ಇಸ್ರೇಲ್ ಅಲ್ಲಿಂದ ವಿಡ್ರಾ ಮಾಡ್ಕೊಂಡ್ರೆ ಅಮೆರಿಕನ್ ಎಕಾನಮಿ ಏನಾಗತ್ತೆ? ಕರೆಕ್ಟ್. ಇಂಡಿಯಾ ಕೂಡ ನಾವು ವಿಡ್ರಾ ಮಾಡ್ತೀವಿ, ನಮ್ಮ ಅಲ್ಲಿಯ ಟ್ರೆಜರಿ ಬಾಂಡ್ ಹೋಲ್ಡಿಂಗು. ಜಪಾನ್ ವಿಡ್ರಾ, ಚೈನಾ ವಿಡ್ರಾ ಮಾಡ್ತಾರೆ, ಸೌತ್ ಕೊರಿಯಾ, ತೈವಾನ್. ಏನಾಗತ್ತೆ ಅಮೆರಿಕ ಕತೆ? ಅದು ಆಗಬಾರ್ದು ಅನ್ನೋ ಮೊದಲ ಹೆದರಿಕೆ ಇದೆ. ಆಲ್ರೆಡಿ ಡೊನಾಲ್ಡ್ ಟ್ರಂಪ್ ಇಂದು ಪೊಲಿಟಿಕಲ್ ಪಬ್ಲಿಕ್ ರೇಟಿಂಗು ಅತಿಯಾಗಿ ಡಿಕ್ಲೈನ್ ಆಗಿದೆ, 40%ಗಿಂತ ಕಡಿಮೆ ಬಂದಿದೆ. ಹೌದು, ಹೆಚ್ಚು ಜನ ಅಮೆರಿಕದಲ್ಲೇ ಇಷ್ಟಪಡ್ತಾ ಇಲ್ಲ ಅಲ್ಲಿಯ ನಾಯಕತ್ವವನ್ನ. ಅಲ್ಲಿ ಬರೋ ಮಿಡ್ ಟರ್ಮ್ ಎಲೆಕ್ಷನ್ ಅಲ್ಲಿ ಯಾವ ಒಂದು ಮ್ಯಾಜಿಕ್ ಆಗತ್ತೆ ಗೊತ್ತಿಲ್ಲ ಯಾರಿಗೂ. ಅವ್ರಿಗೂ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ನು ಅತಿಯಾಗೇ ಇದೆ. ಅಲ್ಲಿಯ ಎಕಾನಮಿ ಆಗಲಿ, ಮಿಲಿಟರಿ ಆಕ್ಟಿವಿಟೀಸ್ ಆಗಲಿ ಅತಿಯಾದಂಥ ಸ್ಟ್ರಾಟಜೈಸ್ ಮಾಡಿ ಹೋಗ್ತಾ ಇಲ್ಲ. ವೆನಿಜುವೆಲಾ ಅಷ್ಟೇ ಸ್ವಲ್ಪ ಸುಲಭವಾಗಿ ತೆಕ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ ಇರಾನ್ನ ಅಲ್ಲ, ಸುಳ್ಳದು, ತಪ್ಪು. ವೆನಿಜುವೆಲಾ ಸಣ್ಣ ದೇಶ, ಸಣ್ಣ ಪ್ರಮಾಣದ ನಾಗರಿಕರಲ್ಲಿರೋದು. ಅಲ್ಲಿ ಆಯಿಲ್ಲು ಬಹಳ ಮುಖ್ಯ ಇತ್ತು. ಹೆದರಿಸಿ ಆಯಿಲ್ನ ಈಗ ನೋಡಿ ಏನು ಮಾಡೋದು, ನಿಮ್ಮ ದೇಶ ನಾವು ಹಾಳು ಮಾಡೋದಪ್ಪ, ಈಗ ನಮಗೆ ಬೇಕಾದ್ರೆ ಕೂರಿಸ್ತೀವಿ. ಇಷ್ಟು ನಿಮ್ಗೆ ನಾಶ ಆಗಿದೆಯಾ, ನಾವು ಕಟ್ಕೊಡ್ತೀವಿ, ಹಣ ಆಗತ್ತೆ, ಹಣ ಕೊಡಿ. ಹಣ ಇಲ್ವಾ, ಆಯಿಲ್ ನಾವು ತೆಗಿತೀವಿ, ನಾವು ಮಾರ್ತೀವಿ, ನಾವು ತಗೊಳ್ತೀವಿ ನಮ್ದು ವಾಪಸ್ಸು. ಅದು ಇರಾನ್ ಹತ್ರ ಆಗತ್ತಾ? ಆಗೋದಿಲ್ಲ. ಹೌದು. ಬೇರೆ ಕೊಲ್ಲಿ ರಾಷ್ಟ್ರಗಳ ಜೊತೆ ಆಗತ್ತಾ? ಆಗೋದಿಲ್ಲ. ಈಗ ಇತಿಶ್ರೀ ಎಲ್ಲಿಂದ ಬರಬೇಕು? ಒಂದು ಪೇಪರ್ನ ನೀವು A4 ಸೈಜ್ ತಕೊಂಡ್ರೆ 4 ಕೋನೆ ಇರುತ್ತೆ, ಈಗ 3 ಆಕ್ಟಿವ್ ಆಗಿದೆ. ಕರೆಕ್ಟ್. ಈ 4ನೇ ಕೋನೆ ಯಾರು? ಭಾರತ, ಚೀನಾ, ಯುರೋಪಿಯನ್ ಯೂನಿಯನ್, ಬ್ರಿಕ್ಸು ಒಟ್ಟಿಗೆ ಬರ್ತಾ ಇದ್ದಾರೆ. ಇದು ಐ ಥಿಂಕ್ ನಾವು ಹೇಗೆ ನಿಮ್ಮ ಕಾರ್ಯಕ್ರಮ 6 ಗಂಟೆ ಅಂತ ಕಾಯ್ತಾ ಇರ್ತೀವೋ ಮುಗಿಯೋದಕ್ಕೆ, ಅದೇ ರೀತಿ ಈ ಒಂದು ಯುದ್ಧ ಕೂಡ ಮುಗಿಯೋದಕ್ಕೆ ಬಹುತೇಕ ರಾಷ್ಟ್ರಗಳು ಕಾಯ್ತಾ ಇದ್ದಾವೆ. ತಮಾಷೆಯಾಗಿ ಹೇಳಿದ, ತಪ್ಪು ತಿಳ್ಕೊಬೇಡಿ. ತಪ್ಪು ತಿಳ್ಕೊಳ್ಳೋದೇನು ಸರ್, ನಮ್ಮ ಕಾರ್ಯಕ್ರಮ ಮುಗಿಸೋ ಟೈಮ್ ಬಂತು, ಯುದ್ಧ ಮುಗಿಯೋ ಟೈಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಯಶಸ್ವಿ ಪ್ರಭಾಕರ್ ಸರ್. ಇದರೊಂದಿಗೆ ಮಧ್ಯಪ್ರಾಚ್ಯ ಮಹಾಯುದ್ಧ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಕ್ಕ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.